ದೈವ ಕಟ್ಟುವುದಕ್ಕೆ ಇಂಥದ್ದೇ ವರ್ಗ ಅಂತಿದೆ, ಎಲ್ಲರೂ ಕಟ್ಟಲಿಕ್ಕೆ ಆಗೋದಿಲ್ಲ. ಚಲನಚಿತ್ರದಲ್ಲಿ ಆ್ಯಕ್ಟಿಂಗ್ ಬೇರೆ, ದೈವಾರಾಧನೆ ಬೇರೆ. ಅದು ನಲಿಕೆ, ಪರವ, ಪಂಬದ 3 ಸಮುದಾಯ ಬಿಟ್ಟು ಬೇರೆಯವರಿಗೆ ಅದು ಕಟ್ಟುವಂಥ ಅವಕಾಶ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಜೈಲಿಗೆ ಹೋದವರು ನೇಮ ಕಟ್ಟುವ ಹಾಗಿಲ್ಲ. ಇದು ತುಳುನಾಡಿನ ದೈವಾರಾಧನೆ, ಇದು ಜಗತ್ತಿನ ದೈವಾರಾಧನೆ ಆಯ್ತು. ಈಗ ನಮ್ಮಲ್ಲೆಲ್ಲ ಇದಿಡುವಂಥ ಕ್ರಮ ಇಲ್ಲ. ನಮ್ಮಲ್ಲಿ ನಾವು ಕಡಸಾಲ ಹಿಡಿಯುವ ಕೈಯಲ್ಲೇ, ನಾವು ಗನ್ ಹಿಡಿಯುವಂಥದ್ದಿಲ್ಲ, ತಲವಾರು ಹಿಡಿಯುವಂಥದ್ದು ಅದೆಲ್ಲ ನಮ್ಮಲ್ಲಿ ಇಲ್ಲ. ಕಲ್ಲರನ್ನು ನೋಡುವಾಗ ನಮಗೆ ಸಿಟ್ಟು ಉಕ್ಕೇರಿ ಬರ್ತದೆ. ನಾವು ಅವರನ್ನು ಯಾವತ್ತೂ ಅವರನ್ನು ಆರಾಧಿಸ್ತಿದ್ವಿ ಅಂಥ ನಟರೆಲ್ಲ ನಮ್ಮ ಭಾರತಕ್ಕೆ ಅನ್ಯಾಯವನ್ನು ಮಾಡ್ತಾರೆ. ರಾತ್ರಿ ಬೆಳಗಾಗೋದ್ರೊಳಗೆ ನಾನು ಕನ್ನಡದಿಂದ ತುಳುವಿಗೆ ತರ್ಜಮೆ ಮಾಡಿಕೊಟ್ಟಿದ್ದೇನೆ. ರಾತ್ರಿ ಬೆಳಗಾಗೋದ್ರೊಳಗೆ ಮಾಡಿ ಒಂದೇ ರಾತ್ರಿಯಲ್ಲಿ ಅದು ಮಾಡಿಕೊಟ್ಟಿದ್ದೇನೆ. ಯಾವ ರೀತಿ ಕಡಗ ತೆಗೆಯೋದಕ್ಕೆ ಅದಕ್ಕೊಂದು ಪದ್ಧತಿ ಇದೆ. ಈಗ ನನಗೆ ಮುದ್ರಾಧಾರಣೆ ಆಗಿದೆ. ಈ ಮುದ್ರೆಯನ್ನು ತೆಗೀಬೇಕಂತಿದ್ದರೆ ನಾನು ನಾಳೆ ಹೆಣ ಆದಾಗ ನನ್ನ ಹೆಣದ ಮೇಲೆ ಒಂದು ಸೂತ್ರ, ಈ ನೂಲುಂಟಲ್ಲ, ಆ ಸೂತ್ರವನ್ನು ಇದರೊಳಗೆ ಹಾಕಿ ಇನ್ನೊಂದು ಚಿನ್ನದ ಕಡಗವನ್ನು ಮಾಡಬೇಕು. ಅಂದರೆ ಸಪೂರ ಸರಿಗೆಯನ್ನು ಮಾಡಿ ಇದರ ಪ್ರತಿನಿಧಿಯಾಗಿ ಅದನ್ನು ಹಾಕಿ ಇದನ್ನು ತೆಗೆಯೋದು. ಅದು ಅವರು 40 ವರ್ಷದವರೆಗೆ ಕೊಡೋದು, ಅದಕ್ಕಿಂತ ಕಡಿಮೆಯವರಿಗಿಲ್ಲ ಅಂತ 60 ವರ್ಷ. ಆವಾಗಲೇ ನಾನು ಹೋರಾಟ ಮಾಡಿದ್ದೆ, ದಯವಿಟ್ಟು ಹೋರಾಟ ಅಲ್ಲ ವಿನಂತಿ ಮಾಡಿದ್ದೆ, ಅದು 55 ವರ್ಷಕ್ಕೆ ಇಳಿಸಬೇಕು. ಕಟ್ಟಗಡೆಗೆ ಅದು ಆಗಿತ್ತು. ಕೇವಲ ಇದನ್ನು ಕಲೆಯಾಗಿ ನೋಡಬೇಡಿ, ಆರಾಧನೆಯಾಗಿ ನೋಡಬೇಕು ನೀವು. ದೈವಾರಾಧನೆ ಒಂದು ಜನಪದ ಕಲೆ ಅಲ್ಲ, ಅದು ಜನಪದೀಯತೆ ಅಡಕವಾದಂಥ ದೈವಿಕ ಕಲೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ 25 ದಿನಗಳನ್ನು ಪೂರೈಸಿ 50ನೇ ದಿನದತ್ತ ಮುನ್ನುಗ್ತಾ ಇದೆ. ಸದ್ಯ ನಮ್ಮ ಜೊತೆಗೆ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ದಯಾನಂದ ಕಥಲ್ಸರ್ ಅವರಿದ್ದಾರೆ. ಅವರು ನಿಜ ಜೀವನದಲ್ಲಿ ದೈವ ನರ್ತಕರು ಹೌದು, ದೈವದ ಒಂದು ಆರಾಧಕರು ಹೌದು. ಕಾಂತಾರ ಸಿನಿಮಾ ಏನಂತ ಹೇಳಿದರೆ ಅದರಲ್ಲಿ ದೈವದ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಈ ಒಂದು ವಿಚಾರಗಳ ಬಗ್ಗೆ ನಿಜ ಜೀವನದಲ್ಲಿ ದೈವದ ನರ್ತಕರು ಹಾಗೆ ಆರಾಧಕರಾಗಿರುವಂಥ ದಯಾನಂದ ಕಥಲ್ಸರ್ ಅವರು ಏನು ಹೇಳ್ತಾರೆ, ಹಾಗೆಯೇ ಅವರು ಸಿನಿಮಾವನ್ನು ನೋಡಿ ಕೂಡ ಬಂದಿದ್ದಾರೆ. ಸಿನಿಮಾದ ಬಗ್ಗೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಸರ್ ನಮಸ್ತೆ, ದೀಪಾವಳಿ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯ. ಹೇಗಿದ್ದೀರಿ? ಹೇಗೆ ನಡೀತಾ ಉಂಟು? ಎಲ್ಲ ಆರಾಮ, ದೇವರ ದಯದಿಂದ, ಪಂಜುರ್ಲಿ ದೇವದ ಕೃಪೆಯಿಂದ ನಾವೆಲ್ಲರೂ ಆರಾಮಾಗಿದ್ದೇವೆ. ಕಾಂತಾರ ಸಿನಿಮಾ ನೀವು ನೋಡಿದ್ರೆ ತಮಗೆ ಪರ್ಸನಲ್ ಆಗಿ ಸಿನಿಮಾ ಹೇಗೆ ಅನ್ನಿಸ್ತು? ಕಾಂತಾರ ಚಲನಚಿತ್ರವನ್ನು ನಾನು ಕುಟುಂಬ ಸಮೇತನಾಗಿ ನೋಡಿದ್ದೇನೆ. ನೋಡಬೇಕನ್ನಿಸ್ತು, ಇಡೀ ಕುಟುಂಬ ಸಮೇತನಾಗಿ ನೋಡಿದ್ದೇನೆ. ಹೆಚ್ಚಾಗಿ ನಾನು ಈ ದೈವಗಳ ಆರಾಧನೆಯನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ, ಯಕ್ಷಗಾನ, ನಾಟಕ, ಸಮ್ಮೇಳನಗಳಲ್ಲಿ ಪ್ರದರ್ಶನ ಆಗುವುದನ್ನು, ಚಲನಚಿತ್ರದಲ್ಲಿ ಪ್ರದರ್ಶನ ಆಗುವುದನ್ನು ನಾನೊಂದಷ್ಟು ವಿರೋಧಿ. ನಾನು ಆರಂಭದಿಂದ ಅದನ್ನು ವಿರೋಧಿಸ್ತಾ ಬಂದವ. ಸೈದ್ಧಾಂತಿಕವಾಗಿ ವಿರೋಧಿ ನಾನು. ಅದನ್ನು ನಾನು ಬಯಲಲ್ಲಿ ಅಡಗಲಿಕ್ಕಿಲ್ಲ. ಇದರಲ್ಲಿ ತುಂಬ ಮಂದಿ ಅದನ್ನು ಪ್ರೀತಿ ಮಾಡ್ತಾ ಇರುವಾಗ ಏನಿದೆ ನೋಡೋಣ ಅಂತ ಅನ್ನಿಸ್ತು. ಕುಟುಂಬ ಸಂಸಾರವಾಗಿ ನೋಡಿದೆ, ನನಗೆ ತುಂಬ ಖುಷಿಯಾಯಿತು. ಯಾಕೆ ಖುಷಿಯಾಯಿತು ಅಂತ ಹೇಳಿದರೆ, ಕೆಲವೊಂದು ಸೈದ್ಧಾಂತಿಕವಾದ ವ್ಯತ್ಯಾಸ ಇದ್ದರೂ ಕೂಡ ಯಾವ ತುಳುನಾಡಿನ ಮೂಲ ದೈವ, ತುಳುನಾಡಿನ ಮೂಲ ಶಕ್ತಿ, ಭೂಮಿ ಉಂಡಾದ ದೈವ ಅಂತ ಹೇಳುವಂಥದ್ದು, ಕುಟುಂಬಕ್ಕೆ ತಿರುಳಾದ ದೈವ, ಧರ್ಮ ದೈವ ಮತ್ತು ಸಾತ್ವಿಕ ಶಕ್ತಿ ಅಂತ ಪರಮಶಕ್ತಿ ಪಂಜುರ್ಲಿಯನ್ನು ಈಗ ಯಾರಿಗೂ ಗೊತ್ತಿರಲಿಲ್ಲ. ತುಳುನಾಡಿನಲ್ಲಿ ಮಾತ್ರ ಒಂದಷ್ಟು ತುಳುನಾಡಿನವರಿಗೆ ಅದು ಪ್ರಧಾನ ದೈವ ಅಂತ ಗೊತ್ತಿಲ್ಲದ ಪರಿಸ್ಥಿತಿ ನಿರ್ಮಾಣ ಆದಾಗ ಧರ್ಮದೈವ ಪಂಜುರ್ಲಿ ಅಗ್ರಮಾನ್ಯ ದೈವ ಅನ್ನುವಂಥದ್ದು ಈ ಒಂದು ಚಲನಚಿತ್ರದಿಂದ ಒಂದು ವಿಶ್ವದ ಜನರಿಗೆ ಗೊತ್ತಾಯಿತು. ಕುಟುಂಬದ ದೈವ ಸಾನ್ನಿಧ್ಯದೆಡೆಗೆ ಇಲ್ಲಿ ಎಷ್ಟು ದೈವಗಳು ನೋಡಿಕೊಟ್ಟರು, ಎಷ್ಟು ವ್ಯವಸ್ಥೆ ಇದ್ದರೂ ಕೂಡ ಬರ್ತಾ ಇರಲಿಲ್ಲ. ಆದರೆ ಇತ್ತೀಚೆಗೆ ದೂರದಿಂದ ಫೋನ್ ಮಾಡಿಕೊಂಡು ಕೇಳ್ತಾರೆ, ಯಾವಾಗ ನಮ್ಮ ಕುಟುಂಬದ ದೈವದ ನೇಮ, ಯಾವಾಗ ದೈವದ ಸೇವೆ ಆಗೋದು, ದೈವ ನಮ್ಮ ಮೂಲ ಯಾವುದು ನಮ್ಗೆ ಗೊತ್ತಿಲ್ಲ ಕತ್ತಲ್. ನನಗೆ ತುಂಬ ಮಂದಿ ಫೋನ್ ಮಾಡಿದ್ದಾರೆ, ನಮಗೊಂದು ಮೂಲದ ಬಗ್ಗೆ ಗೊತ್ತಿಲ್ಲ ಕತ್ತಲ್ ಸರ್, ನಮಗೊಂದು ತಿಳಿಸಿ ಕತ್ತಲ್ ಸರ್, ಪಂಜುರ್ಲಿ ದೈವ ಬಗ್ಗೆ ತಿಳಿಸಿ ಕತ್ತಲ್ ಸರ್ ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬ ರೋಮಾಂಚನ ಆಯಿತು. ಏನಂತ ಹೇಳಿದರೆ, ನಾನು ಪರಿಪೂರ್ಣ ಪಂಜುರ್ಲಿ ದೈವದ ಆರಾಧಕ. ನನ್ನ ಆರಾಧ್ಯ ಶಕ್ತಿ ಪಂಜುರ್ಲಿ. ನಾನು ಎನ್ನಪ್ಪೆ ಪಂಜುರ್ಲಿ ಅಂತಲೇ ನನ್ನ ಟಾಪಿಕ್ ಇರುವಂಥದ್ದು. ಆದ್ದರಿಂದ ನನಗೆ ಬಹಳ ಹೆಮ್ಮೆ ಆದದ್ದು, ಖುಷಿಯಾದದ್ದು. ಅದಕ್ಕೋಸ್ಕರ ಆ ಒಂದು ರಿಷಬ್ ಶೆಟ್ಟಿ ಅವರಿಗೆ, ಅವರ ಇಡೀ ತಂಡಕ್ಕೆ ನಾನು ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ತೇನೆ. ತಪ್ಪಿಲ್ವಾ? ಒಂದಷ್ಟು 100ಕ್ಕೆ 100 ಎಲ್ಲವೂ ಸರಿಯಾಗೋದಿಲ್ಲ. ಒಂದಷ್ಟು ಪರ್ಸೆಂಟು ನಮಗೆ ನಮ್ಮ ಜನ್ರೇಷನಿಗೆ, ನಾನು ಸ್ವಲ್ಪ ಆಧ್ಯಾತ್ಮದಿಂದ ಸ್ವಲ್ಪ ತೊಡಕಾದದ್ದಿದೆ. ಒಂದು ನಮ್ಮ ದೈವ ಕಟ್ಟುವವರಿಗೆ ಬಿಡಿ, ತುಳುನಾಡಿನಲ್ಲೇ ಹುಡುಗರಿಗೆ ಹಿಡಿಸೂಡಿ ಮುಟ್ಟಿಸುವಂಥ ಪದ್ಧತಿ ಇಲ್ಲ.
ಆ ಹಿಡಿಸುಡಿಯಲ್ಲಿ ಹೊಡೆಯುವಂಥದ್ದು ನಮ್ಮ ತಾಯಿ, ಯಾರು ನೇಮ ಕಟ್ಟುವವರ ತಾಯಿಯಂತೂ ಅದನ್ನು ಬಳಕೆ ಮಾಡುವುದೇ ಇಲ್ಲ ಅಂತೇಳಿ ಗುಡಿಸೋದಕ್ಕೆ ಹೊರತಾಗಿ ಹಾಗೆ ಮಾಡೋದಿಲ್ಲ. ಇನ್ನೊಂದು ನಮ್ಮಲ್ಲಿ ಆ ಒಂದು ಬ್ಯಾ ಅನ್ನುವಂಥ ಶಬ್ದ, ಅದರಲ್ಲಿ ತುಳುನಾಡಿನಲ್ಲಿ ಆ ಶಬ್ದಕ್ಕೆ ತುಂಬ ಅಪಾರ್ಥ ಇದೆ. ಅದು ಆ ಶಬ್ದವನ್ನು ನಮ್ಮಲ್ಲಿ ಬಳಕೆ ಮಾಡಲಿಕ್ಕಿಲ್ಲ. ಆದರೆ ಚಿತ್ರಕ್ಕೆ ಪ್ರಸ್ತುತ ಆಗಿದೆಯೇನೋ ಗೊತ್ತಿಲ್ಲ, ಅದು ತುಂಬ ಬಳಕೆ ಆಗಿದೆ. ಒಂದು ಬರುವುದಿಲ್ಲ ಅಂತಲ್ಲ, ನಾವು ಹೇಳುವುದಿಲ್ಲ ಅಂತಲ್ಲ, ಅದರಲ್ಲಿ ಮಡಿವಂತಿಗೆ ಅಂತ ಒಂದು ಸಾರಿ 2 ಸಾರಿ ಹೇಳುವಂಥದ್ದು, ತುಂಬ ಸಿಟ್ಟು ಬಂದಾಗ ಹೇಳುವಂಥದ್ದು, ಅದನ್ನೇ ತುಂಬ ಬಳಕೆ ಮಾಡುವಂಥದ್ದು ನಮ್ಮಲ್ಲಿಲ್ಲ. ಅದರಿಂದ ಅದು ಸ್ವಲ್ಪ ಮುಜುಗರ ಆಯಿತು ನಮಗೆ. ಆದರೂ ಕೂಡ ಆ ಯಶಸ್ಸಿನ ಮುಂದೆ ಪಂಜುರ್ಲಿ ದೈವದ ಒಂದು ಅನುಭವ ಎಲ್ಲರಿಗೆ ಆದದ್ದರ ಮುಂದೆ ಇದು ನಗಣ್ಯ ಆಯಿತು. ಅದೊಂದು ದೊಡ್ಡ ವಿಷಯ ಅಂತ ಆಗಲಿಲ್ಲ. ಇದರ ಹೊರತಾಗಿ ನನಗೆ ಬಹಳ ಖುಷಿಯಾಯಿತು. ಯಾಕಂತೇಳಿದ್ರೆ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು ಅದೆಲ್ಲ ನಡೀತದೆ. ಮತ್ತು ನಮ್ಮಲ್ಲೆಲ್ಲ ಇದಿಡುವಂಥ ಕ್ರಮ ಇಲ್ಲ. ನಮ್ಮಲ್ಲಿ ನಾವು ಕಡಸಾಲ ಹಿಡಿಯುವ ಕೈಯಲ್ಲೇ, ನಾವು ಗನ್ ಹಿಡಿಯುವಂಥದ್ದಿಲ್ಲ, ತಲವಾರು ಹಿಡಿಯುವಂಥದ್ದು ಅದೆಲ್ಲ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಆಚೆ ಬದಿ ಇತ್ತೋ ಏನೋ ಅದು ಗೊತ್ತಿಲ್ಲ ನನಗೆ. ಕುಂದಾಪುರದ ಮಗುಲಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ನಮ್ಮ ತುಳುನಾಡಿನಲ್ಲಿ ಅದು ನಮ್ಮ ನೆಲದಿತ್ತು. ಕುಂದಾಪುರ ತುಳುನಾಡೆ ಮೂಲತವಾಗಿ, ನಮ್ಮಲ್ಲಿ ಅದಿಲ್ಲ. ಯಾಕಂತೇಳಿದರೆ ಆ ವರ್ಗಕ್ಕೆ ನಮ್ಮ ಪರವರಾಗಿರ್ಬೋದು, ನಲಿಕೆಯವರಾಗಿರ್ಬೋದು, ಪಂಬದರಾಗಿರ್ಬೋದು, ನಮ್ಮಲ್ಲಿ ಅದಿಲ್ಲ. ಆದರೂ ಚಲನಚಿತ್ರ ಅವರು ಹೇಳಿದ್ದಾರೆ ಅದು ಕಾಲ್ಪನಿಕ ಅಂತೇಳಿ, ಅದಕ್ಕೇನು ತಪ್ಪಿಲ್ಲ. ಚಲನಚಿತ್ರ ಅಂತೇಳಿ ಚಲನಚಿತ್ರ. ಆದರೆ ಪಂಜುರ್ಲಿ ದೈವದ ಕೊನೆಯ ದೃಶ್ಯ ನನಗೆ ಬಹಳ ಅದ್ಭುತ ಆಯಿತು. ಗುಳಿಗ ಅಂತ ನಾನು ಹೇಳೋದಿಲ್ಲ. ಯಾಕಂತೇಳಿದರೆ ಯಾವುದೇ ಅದು ಗುಳಿಗ ಅಂತ ಅವರು ಹೇಳಿದರು ಕೂಡ, ಒಂದು ಏನಾಯಿತು, ಒಂದು ಶೋಷಣೆಯ ವಿರುದ್ಧ ಆತ ಸೆಳೆದಿದ್ದಂಥ ರೀತಿ. ಒಂದು ಉದಾಹರಣೆಗೆ, ಬೆಕ್ಕು ಸ್ವಚ್ಛಂದವಾಗಿ ತಿರುಗ್ತಾ ಇರ್ತದೆ, ಬೆಕ್ಕನ್ನು ಕಟ್ಟಿ ಹಾಕಿ ಹೊಡೆದ್ರೆ ಏನಾಗುತ್ತೆ? ಅದು ಹುಲಿ ಆಗುತ್ತೆ. ಬೆಕ್ಕು ಹುಲಿ ಆಗುತ್ತೆ. ಅದು ಯಾರನ್ನು ಬಿಡೋದಿಲ್ಲ. ಆ ಪರಿಸ್ಥಿತಿ ಅಲ್ಲಿ ಬಹಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಅಲ್ಲ, ಅದು ಮಾಡ್ಬೋದು, ಅದರ ಬಗ್ಗೆ ತೊಂದರೆ ಇಲ್ಲ. ನಮ್ಮಲ್ಲೇನು ದೈವಾರಾಧನೆ, ಕೊಡಿಯಡಿಯ ಗಗ್ಗರ, ಉಡುಪುಗಳು ಅದನ್ನೆಲ್ಲ ಬಳಕೆ ಮಾಡುವಾಗ ನಮಗೇನೋ ಒಂಥರ ಆಗುತ್ತೆ. ಆದ್ದರಿಂದ ಅದರ ಏನು ಪ್ರಭಾವದಿಂದ ಇದು ಒಳ್ಳೆ ರೀತಿ ಬಂದಿದೆ. ಅದರ ಪ್ರಭಾವದಿಂದ ಬೇರೆಯವರು ಕೆಟ್ಟ ರೀತಿಯಲ್ಲಿ ಬಳಕೆ ಮಾಡಬಾರ್ದಲ್ಲ. ಅವರು ಮಾಡಿದರೆ ನಮಗೆ ಹೇಗೆ ತಡೀತೀರಿ ಅನ್ನೋಂಥ ಪ್ರಶ್ನೆ ಬರಬಾರ್ದಲ್ಲ. ಅದರ ಹೊರತಾಗಿ ನಮಗೆ ಆ ಚಲನಚಿತ್ರ ಇನ್ನೊಂದು ತುಂಬ ಹೆಮ್ಮೆಯಾದದ್ದು, ತುಳುನಾಡಿನ ಒಬ್ಬ ಹುಡುಗ, ಮಾತು ಕನ್ನಡ ಮಾತಾಡಲಿ, ಭಾಷೆ ತುಳುನಾಡಿನ ಒಬ್ಬ ಹುಡುಗ ಈಗ ನಮ್ಮ ದೇಶದ್ರೋಹಿಗಳೇ ತುಂಬಿರುವಂಥ ಒಂದು ವ್ಯವಸ್ಥೆ ಚಲನಚಿತ್ರದಲ್ಲಿ. ನಾವು ಹೇಳ್ತೇವೆ, ಕಳ್ಳರನ್ನು ನೋಡುವಾಗ ನಮಗೆ ಸಿಟ್ಟು ಉಕ್ಕೇರಿ ಬರ್ತದೆ. ನಾವು ಅವರನ್ನು ಯಾವತ್ತೂ ಅವರನ್ನು ಆರಾಧಿಸ್ತಿದ್ವಿ ಅಂತ ನಟರೆಲ್ಲ ನಮ್ಮ ಭಾರತಕ್ಕೆ ಅನ್ಯಾಯವನ್ನು ಮಾಡ್ತಾರೆ ಅಲ್ವಾ. ತುಂಬ ನಮ್ಮ ದೇಶದ್ರೋಹಿತ್ವದ ಪಾಕಿಸ್ತಾನದ ಬೆಂಬಲಿತರಾಗಿ ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ ರಿಷಬ್ ಶೆಟ್ಟಿ ಈಗ ಬಹಳ ಹೆಮ್ಮೆ ಆಗ್ತಿದೆ ನನಗೆ. ನಾವು ಕನ್ನಡ ಚಲನಚಿತ್ರ ರಂಗ ಮತ್ತು ಹಿಂದಿ ಚಲನಚಿತ್ರರಂಗ ಎಲ್ಲದರಲ್ಲೂ ಎಲ್ಲರ ಒಡಲಾಳದಲ್ಲಿ ಅವರು ನಿಂತಿದ್ದಾರೆ. ಏನೂ ಅಲ್ಲ, ತುಳುನಾಡಿನ ಚಲನಚಿತ್ರದಿದ್ದರೂ ಅದು ಏನು ಅಲ್ಲ ಅನ್ನುವಂಥ ಪರಿಚಯ. ಅಲ್ಲದಿದ್ದರೆ ಅದಕ್ಕೆ ಸರಿಸಮಾನವಾಗಿ ಅದಕ್ಕೂ ಮೀರಿ ಇವರು ಯಶಸ್ಸನ್ನು ಪಡೆದಿರೋದು ಖಂಡಿತವಾಗಿ ಆಗಬೇಕು. ಒಂದು ಪಡಿಬೇಕಂತಿದ್ರೆ ಒಂದು ಕಳ್ಕೊಳ್ಬೇಕಂತ ಸಿದ್ಧಾಂತ ಇದೆ ಅಲ್ವ ನಡೆ. ಆದ್ದರಿಂದ ಖಂಡಿತವಾಗಿ ಆ ಬಗೆಗಾಗಿ ಬಹಳ ಹೆಮ್ಮೆ ಆಗ್ತಿದೆ ನನಗೆ. ಯಾಕಂತೇಳಿದರೆ ತುಳುನಾಡಿನ ಚಲನಚಿತ್ರದವರು ಪಾಪ ಬಹಳ ಕಷ್ಟಪಡ್ತಾರೆ. ಅದನ್ನು ಯಾರು ತುಂಬ ಸಪೋರ್ಟ್ ಮಾಡುವವರು ಬಹಳ ಕಡಿಮೆ. ಕಟ್ಟಕಡೆಗೆ ಕೆಲವೊಂದು ತುಳುನಾಡಿ ಚಲನಚಿತ್ರ ಪ್ರದರ್ಶನಕ್ಕೆ ಒಂದಷ್ಟು ಚಲನಚಿತ್ರ ಮಂದಿರಗಳನ್ನು ಕೊಡುವುದಿಲ್ಲ ಅನ್ನುವಂಥ ಪರಿಸ್ಥಿತಿ. ತಾವು ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಮದೀಪು ಅನ್ನೋ ಒಂದು ದೈವಾರಾಧನೆ ಕಥೆಯನ್ನು ಹೊಂದಿದ ಸಿನಿಮಾದಲ್ಲಿ ನಟಿಸಿದ್ರಿ. ಆ ಸಿನಿಮಾ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಯನ್ನು ಪಡೆದರೂ ಕೂಡ ಚಿತ್ರಮಂದಿರದಲ್ಲಿ ಆ ಸಿನಿಮಾ ನೋಡಲಿಕ್ಕೆ ಜನ ಬರಲಿಲ್ಲ. ಖಂಡಿತ ಅದು ತುಳುವಲ್ಲಿ ನಡೆದಿತ್ತು, ಪ್ರಾದೇಶಿಕ ಭಾಷೆಯಲ್ಲಿ ನಡೆದಿತ್ತು. ಆದರೆ ಅದರಲ್ಲೂ ಕೂಡ ದೈವ ಪ್ರದರ್ಶನ ಇತ್ತು. ಅದು ನನ್ನ ಗಮನಕ್ಕೆ ಬರದೇ ಮಾಡಿದ್ದಾರೆ, ಅದು ನೇರವಾಗಿ ಹೇಳ್ತಾನೆ. ಆದರೆ ಬಾರಾಡಿ ಬೀಡುವಿನ ಯಜಮಾನರು ಅದನ್ನು ಮಾಡಿಸಿದ್ದಾರೆ. ಅವರೇ ಯಜಮಾನರಾಗಿ ನಿಂತಿದ್ದರು. ನಾನು ವೈದ್ಯನ ಪಾತ್ರ ಮಾಡಿದ್ದೇನೆ, ಜನಪದ ವೈದ್ಯನ ಪಾತ್ರವನ್ನು ಮಾಡಿದ್ದೆ ನಾನು. ನನಗೆ ಬಹಳ ಸಂತೋಷ. ಅದು ಸ್ಕ್ರಿಪ್ಟ್, ಜೋಗಿ ಬರೆದ ಸ್ಕ್ರಿಪ್ಟನ್ನು ರಾತ್ರಿ ಬೆಳಗಾಗೋದ್ರೊಳಗೆ ನಾನು ಕನ್ನಡದಿಂದ ತುಳುವಿಗೆ ತರ್ಜಮೆ ಮಾಡಿಕೊಟ್ಟಿದ್ದೇನೆ. ರಾತ್ರಿ ಬೆಳಗಾಗೋದ್ರೊಳಗೆ ಒಂದೇ ರಾತ್ರಿಯಲ್ಲಿ ಅದು ಮಾಡಿಕೊಟ್ಟಿದ್ದೇನೆ. ಇನ್ನೊಂದು ಅದರ ಎಲ್ಲ ಹಾಡುಗಳನ್ನು ನಾನೇ ಬರೆದದ್ದು. ಕಣ್ಣು ಮದತ್ತು ಪೊಂಡದಾನೆ ನೆತ್ತೆರುಳ್ಳುನು ಜನ್ಮ ಕುರ್ತಿ ಕರ್ಲು ಮಾಡಪುಂಡು ಡೆನ್ನಡೇನ ಡೆನ್ನಡೇನ ಡೆನ್ನಡೇನಡೇನ ಅದೆಲ್ಲ ನಾನು ಬರೆದಿರುವಂಥ ಹಾಡುಗಳು. ತುಂಬ ಅದರ ಎಲ್ಲ ಹಾಡುಗಳನ್ನು ನಾನೇ ಬರೆದಿದ್ದೇನೆ. ಅದರಲ್ಲಿ ಅದು ಅಷ್ಟು ಯಶಸ್ಸು ಪಡಿಲ್ಲ. ಆದರೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಜನರ ಹೃದಯವನ್ನು ತಟ್ಟುವಲ್ಲಿ, ಎಲ್ಲರೂ ಬಂದು ನೋಡುವಲ್ಲಿ ಅದು ಯಶಸ್ಸನ್ನು ಪಡೆದಿಲ್ಲ. ಇದು ಯಶಸ್ಸಾದಾಗ ನನಗೆ ತುಂಬ ಹೆಮ್ಮೆ ಆಗ್ತದೆ. ಈ ಚಲನಚಿತ್ರವನ್ನು ಇದಂತಲ್ಲ,
ಆ ತುಳುನಾಡಿನ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಂಥ ಚಲನಚಿತ್ರವನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ತಾವು ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ, 1-2 ದೃಶ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಆ ಒಂದು ಸಂದರ್ಭದಲ್ಲಿ ತಮಗೆ ಆದ ಅನುಭವಗಳನ್ನು ಹೇಳಿ. ಒಂದು ಏನಂತ ಹೇಳಿದ್ರೆ, ನಾವು ನೋಡಿಲ್ಲ, ಈ ದೈವದ ಚಾಕರಿ ಮಾಡುವವರು ತಮ್ಮ ಪ್ರಾಣವನ್ನು ತ್ಯಜಿಸಿದಾಗ ಅವರ ಒಂದು ಏನು ಹೇಳ್ತಾರೆ ದೇಹವನ್ನು ಇಟ್ಟು ಅವರ ಕೈಯಿಂದ ಆ ಒಂದು ಮುದ್ರೆ ಅಥವಾ ಏನು ಬಳೆಯನ್ನು ತೆಗೆಯುವಂಥ ಸನ್ನಿವೇಶ ನಮಗೆ ಅದರ ಬಗ್ಗೆ ತಿಳಿದಿಲ್ಲ ಅಂತ ಆದರೂ ಕೂಡ ನಮ್ಮ ಕಣ್ಣಿಂದ ನೀರು ಬಂತು ಆ ಒಂದು ಸನ್ನಿವೇಶವನ್ನು ಚಿತ್ರಮಂದಿರದಲ್ಲಿ ನೋಡಿದಾಗ. ತಮಗೆ ಹೇಗೆ ಅನ್ನಿಸ್ತು ಅಂತ? ಖಂಡಿತ ನನಗೆ ಒಳ್ಳೆಯದು ಅನ್ನಿಸ್ತು. ಅದು ಪೂರ್ಣ ಅಲ್ಲಿ ಇಲ್ಲ. ಯಾವ ರೀತಿ ಕಡಗ ತೆಗೆಯೋದಕ್ಕೆ ಅದಕ್ಕೊಂದು ಪದ್ಧತಿ ಇದೆ. ಈಗ ನನಗೆ ಮುದ್ರಾಧಾರಣೆ ಆಗಿದೆ. ಈ ಮುದ್ರೆಯನ್ನು ತೆಗೆಯಬೇಕಂತಿದ್ದರೆ ನಾನು ನಾಳೆ ಹೆಣ ಆದಾಗ ನನ್ನ ಹೆಣದ ಮೇಲೆ ಒಂದು ಸೂತ್ರ, ಈ ನೂಲುಂಟಲ್ಲ, ಆ ಸೂತ್ರವನ್ನು ಇದರೊಳಗೆ ಹಾಕಿ ಇನ್ನೊಂದು ಚಿನ್ನದ ಕಡಗವನ್ನು ಮಾಡಬೇಕು. ಅಂದರೆ ಸಪೂರ ಸರಿಗೆಯನ್ನು ಮಾಡಿ ಇದರ ಪ್ರತಿನಿಧಿಯಾಗಿ ಅದನ್ನು ಹಾಕಿ ಇದನ್ನು ತೆಗೆದು ಆ ನೂಲಿನ ಮುಖೇನ ಅಂತ ಹೇಳಿದರೆ ಕೈ ಮರ ಕಟ್ಟಿರ್ತದೆ, ಅದರಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಇದನ್ನು ಇಲ್ಲಿಂದ ತೆಗೆದು ಸೂತ್ರದ ಮುಖೇನ ಹೊರಗೆಳೆದು ಆ ಸರಿಗೆಯನ್ನು ನನ್ನ ಹೆಣದೊಂದಿಗೆ ಸುಡುವಂಥದ್ದು ಆ ಪದ್ಧತಿ. ಆಮೇಲೆ ಅದನ್ನು ಶುದ್ಧೀಕರಣಗೊಳಿಸಿ ನನ್ನ ವಾರಿಸುದಾರ ಯಾರಿದ್ದಾನೆ ಅವನಿಗೆ ತುಳಿಸುವಂಥ ಕ್ರಮ. ಆದರೆ ಅಷ್ಟನ್ನೆಲ್ಲ ತೋರಿಸೋಕೆ ಅದರಲ್ಲಿ ಅವಕಾಶ ಇಲ್ಲದಿದ್ದರೂ ನಾನು ಇದನ್ನು ಸರಪಳಿಯನ್ನು ತೆಗಿತೇನೆ ಅಂತ ಹೇಳುವಂಥದ್ದು ತುಂಬ ಖುಷಿಯಾಯಿತು ನನಗೆ. ಯಾಕಂತೇಳಿದರೆ ಆ ಒಂದು ವಿಭಾಗ ಇದೆ ಅಂತ ಹೇಳಿದ್ರೆ, ನಮಗೆ ಕಾಲಲ್ಲಿ ಕಾಲುಂಗುರಿದೆ, ನಂದು ತಲೆಗೆ ಜುಟ್ಟಿರಬೇಕು, ಕೈಯಲ್ಲಿ ಮುದ್ರೆ ಇರಬೇಕು. ನಮಗೆ ಸಂಸಾರ ಸಹಿತ ಸನ್ಯಾಸತ್ವ, ನಮ್ಮ ಸಂಸ್ಕಾರದ ರಜ್ಜನ್ನು ಕಡಿದು ಆ ರೀತಿ ನಮ್ಮ ದೈವತ್ವಕ್ಕೆ ನಮಗೆ ಸೂತಕ್ಕೆ ಎಲ್ಲ ಇರುವುದಿಲ್ಲ. ನಮಗೆ ನಮ್ಮ ಸೂತಕದವರು ನಮ್ಮ ಮನೆಯೊಳಗೆ ಕೂತ್ಕೊಳ್ಳಿಕ್ಕಿಲ್ಲ, ಪ್ರವೇಶ ಮಾಡಲಿಕ್ಕಿಲ್ಲ, ಅಂಥದ್ದೆಲ್ಲ ತಿಳಿದು ಮಾಡಲಿಕ್ಕಿಲ್ಲ, ತಿಳಿಯೋದೇ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಂಥದ್ದೆಲ್ಲ ಪದ್ಧತಿ ಇದೆ. ಅದು ನಮ್ಮ ಬೈಲ ಪಂಬದರಿಗೆ ಆ ಕಟ್ಟುಪಾಡು ಬಹಳ ಪ್ರಬಲವಾಗಿದೆ. ಅದರಿಂದ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದೆ. ಅದನ್ನೊಂದು ತುಣುಕಾಗಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮಲ್ಲಿ ಜೈಲಿಗೆ ಹೋದವರು ನೇಮಕಟ್ಟು ಹಾಗಿಲ್ಲ. ಅದು ತಿಳಿದು ಹೋಗಲಿ ತಿಳಿದೇ ಹೋಗಲಿ, ಅಪರಾಧ ಮಾಡಿ ಹೋಗಲಿ, ನಿರಪರಾಧಿಯಾಗಿ ಹೋದರೂ ಕೂಡ ಆ ಒಂದು ಕಟ್ಟುಪಾಡು ಇದೆ, ಕಡ್ಡಾಯವಾಗಿದೆ. ಎತ್ತು ಹಾಯಲಿಕ್ಕಿಲ್ಲ, ನಾಯಿ ಕಚ್ಚಲಿಕ್ಕಿಲ್ಲ, ನಾವು ಜೈಲಿಗೆ ಹೋಗಲಿಕ್ಕಿಲ್ಲ, ನಾವು ಮೆಟ್ಟಲ್ಲಿ ಒಬ್ಬರಿಗೆ ಪೆಟ್ಟು ಕೊಡಲಿಕ್ಕೆ, ನಾವು ಇನ್ನೊಬ್ಬರನ್ನು ಮೆಟ್ಟಲ್ಲಿ ತಿನ್ನಲಿಕ್ಕಿಲ್ಲ, ಕೈಯಲ್ಲಿ ಕೊಡಲಿಕ್ಕೆ ಅದು ತಿನ್ನಲಿಕ್ಕಿಲ್ಲ. ಇಂಥದ್ದೆಲ್ಲ ಇದೆ. ನಾವು ಇಂಥ ತುಂಬ ಕಟ್ಟುಪಾಡುಗಳಿದೆ. ಅದರಲ್ಲಿ ಕರ್ಪಿಲ್ ಅಂತ ಹೇಳೋದು, ಜೈಲಿಗೆ ಕರ್ಪಿಲ್ಗೆ ಹೋದವನಿಗೆ ಅದು ನಾವು ತಪ್ಪು ಮಾಡಿ ಹೋಗಲಿ, ನಿರಪರಾಧಿಯಾಗಿ, ಅದರ ಅರ್ಥ ನನಗೆ ಯೋಗ ಇಲ್ಲ, ದೈವದ ಚಾಕ, ಈ ಪದ್ಧತಿ ಇದೆ. ಮತ್ತೊಂದು ಸನ್ನಿವೇಶದ ಬಗ್ಗೆ, ಈ ಸಿನಿಮಾದಲ್ಲಿ ಗುರುವ ಪಾತ್ರಧಾರಿ ಅಲ್ಲಿ ಅವರ ಮರಣ ಹೊಂದುವಂಥ ದೃಶ್ಯ, ಅದಾದ ಮೇಲೆ ಅವರ ಅಣ್ಣ ಜೈಲಿನಲ್ಲಿರ್ತಾರೆ. ಆಗ ಅವರಿಗೆ ಆ ವಿಚಾರವನ್ನು ತಿಳಿಸ್ಲಿಕ್ಕೆ ಯಾರಿಗೂ ಧೈರ್ಯ ಬರುವುದಿಲ್ಲ. ಆದರೆ ಅವರು ಒಂದು ದೈವಕ್ಕೆ ಚಾಕರಿ ಮಾಡುವವರಾಗಿದ್ದರಿಂದ ಅವರ ದೈವದ ಒಂದು ರೂಪ, ಒಂದು ಪ್ರತಿರೂಪ ಅವರಿಗೆ ಜೈಲಿನೊಳಗಡೆ ಬಂದು ಕೂಗುವಂಥ ದೃಶ್ಯ, ಆ ಗುರುತನ್ನು ಹೇಳ್ತದೆ, ಈ ಥರ ಆಗಿದೆ, ನಿನ್ನ ತಮ್ಮನ ಇದಾಗಿದೆ, ಅವನು ಕೂಗ್ತಾ ಇದ್ದಾನೆ, ಏನೋ ಒಂದು ಅಚಾತುರ್ಯ ನಡೆದಿದೆ ಅಂತ ಹೇಳಿ. ಆ ಸನ್ನಿವೇಶ ಹೇಗಿತ್ತು ಅಂತ? ಅದ್ಭುತ ಆಗಿತ್ತು. ಅದೇನು ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ರಕ್ತ ಸಂಬಂಧಕ್ಕೆ ಬಹಳ ಬೆಲೆ, ಬಾಕಿಗಳಿಲ್ಲ ಅಂತ ಹೇಳೋದಲ್ಲ, ರಕ್ತ ಸಂಬಂಧಕ್ಕೆ ಬಹಳ ಬೆಲೆ. ಅದು ಕರುಳಬಳ್ಳಿಯ ಸಂಬಂಧ ಅಂತ ಹೇಳ್ತಾಳೆ. ಆದ್ದರಿಂದ ಆತ ಎಲ್ಲೇ ಇರಲಿ, ಎಲ್ಲೇ ಇದ್ದಂಥ ಆ ವ್ಯಕ್ತಿಗೆ ದೈವ ಬಂದು ಹೀಗೆ ಆಗಿದೆ ಅನ್ನುವಂಥ ಗೋಚರವನ್ನು ಕೊಡುವುದಂತ ತುಳಲಿ ಹೇಳಿದೆ. ಆ ರೀತಿ ಮಾಡುವಂಥ ಪರಿಸ್ಥಿತಿ, ದೈವ ಸ್ವರೂಪದಲ್ಲಿ ಬಂದು ನೋಡುವಂಥದ್ದು, ಕನಸಲ್ಲಿ ಬಂದು ತೋರಿಸುವಂಥದ್ದು ಒಳ್ಳೆಯದಾಗಿದೆ. ಈಗ ಸಿನಿಮಾ ಮಾಧ್ಯಮ ಕೆಲವೊಂದು ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ಮುಟ್ಟಿಸುವಲ್ಲಿ ಈ ಹಿಂದೆಯೂ ಸುಮಾರು ವಿಚಾರದಲ್ಲಿ ಯಶಸ್ವಿಯಾಗಿದೆ. ಈಗ ದೈವ ಚಾಕರಿ ಮಾಡುವವರಿಗೆ 6 ತಿಂಗಳು ಕೆಲಸ ಇರ್ತದೆ, 6 ತಿಂಗಳು ಕೆಲಸ ಇರುವುದಿಲ್ಲ. ಈ ಬಗ್ಗೆ ಹೆಚ್ಚಿನವರು ಯಾರು ಮಾತಾಡಲಿಕ್ಕೆ ಹೋಗಲಿಲ್ಲ. ಬಹುಶಃ ಸಾಕಷ್ಟು ಜನ ಅದಕ್ಕಾಗಿ ಹೋರಾಟ ಮಾಡಿರ್ಬೋದು, ಧ್ವನಿ ಎತ್ತಿರ್ಬೋದು, ಅದರ ಹಿಂದೆ ಕೆಲಸಗಳನ್ನು ಮಾಡಿರ್ಬೋದು. ಬಟ್ ಈ ಒಂದು ಸಿನಿಮಾ ಬಂದ ಮೇಲೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಈಗ ಅವರಿಗೆ ಒಂದು ತಿಂಗಳಿಗೆ ಇಷ್ಟು ಅಂತ ಒಂದು ಅಮೌಂಟನ್ನು ಕಳಿಸಬೇಕು, ಅವರ 6 ತಿಂಗಳು ಕೆಲಸ ಇಲ್ಲದ ಸಂದರ್ಭದಲ್ಲಿ ಸಹಾಯ ಆಗಲಿ ಅಂತ. ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಒಂದು ಸಿನಿಮಾ ಇಷ್ಟರ ಮಟ್ಟಿಗೆ ಪ್ರಭಾವ ಬೀಳಬಹುದಾ? ಇದು ಪ್ರಭಾವ ಬಿದ್ದಿದೆ. ಆದರೆ ಈ ಪ್ರಭಾವ ಬೀಳಬೇಕಂತಿದ್ರೆ ಸರಕಾರದ ಮೊದಲೇ ಕಣ್ತೆರೆಸಿದವರು ಇರಬೇಕು ಅನ್ನುವಂಥ ಆಲೋಚನೆ ಮಾಡಬೇಕು. ಈಗ ನಾವೊಂದು ತುಂಬ ಅರ್ಜಿ ಹಾಕಿರ್ತೇವೆ, ಇಲ್ಲಿ ಮೌಲ್ಯ ಬಂದಾಗೋ ಇಲ್ಲಿ ಅರ್ಜಿ ಹಾಕಿದ್ದಾರೆ ಅನ್ನುವಂಥದ್ದನ್ನು ಬಡಿದೆಬ್ಬಿಸಿದ ಹಾಗೆ ಆಗಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ನಾನು ಎಲ್ಲ ಕಲಾವಿದರ ಪಟ್ಟಿ
ಪಟ್ಟಿಯನ್ನು ಸರ್ಕಾರಕ್ಕೆ ನಾನು ಕಳಿಸಿಕೊಟ್ಟೆ. ನಿಮ್ಗೆ ಗೊತ್ತಿರ್ಬೋದು, 1800 ಕಲಾವಿದರ, ಅದು ಕೇವಲ ದೈವಾರಾಧನೆ ಅಲ್ಲ, ಯಕ್ಷಗಾನ ಎಲ್ಲ ವಿಭಾಗ 1800 ಕಲಾವಿದರ ಪಟ್ಟಿಯನ್ನು ಸರ್ಕಾರಕ್ಕೆ ಕಳಿಸಿದ್ದೆ. ನಾನು ಯಾರ್ಯಾರ ಹತ್ರ ಕೇಳಿಕೊಂಡು ಇದನ್ನು ಕಿಟ್ಟನ್ನು ಕೊಟ್ಟಿದೆ. ಅದು ನಾನು ಕೊಚ್ಕೊಳ್ಳಿಕ್ಕಿಲ್ಲ, ನನಗೆ ಜವಾಬ್ದಾರಿ. ಒಬ್ಬ ದೈವಾರಾಧನಾ ಕಲಾವಿದ ಒಬ್ಬ ಅಧ್ಯಕ್ಷನಾಗಿ ಏನು ಮಾಡಬೇಕು, ಹೃದಯ ಇದ್ದವನಾಗಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ತಾವು ಆ ಕೆಲಸವನ್ನು ಮಾಡಿ. ನಿಜವಾಗಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಆ ಕೆಲಸ ಮಾಡಲಿಕ್ಕಿಲ್ಲ. ಏನು, ಒಬ್ಬ ಅಧ್ಯಕ್ಷ ಒಂದು ಸರ್ಕ್ಯುಲರ್ ಬಂದರೆ ರಿಜಿಸ್ಟ್ರಾರಿಗೆ ಆರ್ಡರ್ ಹಾಕೋದು, ಅವರ ಪತ್ರಿಕಾ ಪ್ರಕಟಣೆ ಕೊಡೋದು, ಆ ಪತ್ರಿಕಾ ಪ್ರಕಟಣೆ ನೋಡಿ ಇವರು ಅರ್ಜಿ ಹಾಕ್ಲಿಕ್ಕೆ ಉಂಟಾ, ಸಾಧ್ಯತೆ ಇದೆ? ಇಲ್ಲ. ನಾನೇನು ಮಾಡಿದೆ, ರಾತ್ರೋರಾತ್ರಿ ನಾನು ನಿಮ್ಮಂಥವರನ್ನೆಲ್ಲ ಕರೆದು ವಿಡಿಯೋ ಮಾಡಿಸಿ, ವಿಡಿಯೋ ವೈರಲ್ ಮಾಡಿ, ಅವರದೆಲ್ಲ ನನ್ನ ವಾಟ್ಸಪ್ಗೆ ದಾಖಲೆಯನ್ನು ತರಿಸಿ ಅದನ್ನು ಸರ್ಕಾರಕ್ಕೆ ತಳಿಸುವಂಥ ಕೆಲಸ ನಿಮ್ಮಂಥ ಸಹವರ್ತಿಗಳೊಂದಿಗೆ, ನನ್ನ ಯಾರ ಅಭಿಮಾನಿಗಳಿದ್ದಾರೆ ಕಂಪ್ಯೂಟರ್, ಅವರನ್ನೆಲ್ಲ ನಾನು ಸೇರಿಸಿ, ಅದರಲ್ಲೂ ಕೂಡ ಪರವ ಸಂಘದ ಡಾಕ್ಟರ್ ರವೀಶ್ ಪರವ, ಜನ್ನ ಬುಡೋಳಿ ಇಂಥ ಆಯಾಯ ಅದರ ಅಧ್ಯಕ್ಷರುಗಳನ್ನೆಲ್ಲ ಒಟ್ಟುಗೂಡಿಸಿ ನಾನೊಂದು ಮಾಡುವಾಗ ನನಗೆ ಸುಲಭ ಆಯಿತು. ಅಷ್ಟು ಮಾತ್ರ ಅಲ್ಲ, ಪ್ರಥಮ ಇದರಲ್ಲಿ 2ನೇ ವರ್ಷಕ್ಕಾಗುವಾಗ ನಾವು ಅವರ ದಾಖಲೆಯ ಪಟ್ಟಿಯನ್ನು ಕೂಡ ಮಾಡಿ ಇಟ್ಕೊಂಡಿದ್ದೇವೆ. ಅದು 2ನೇ ಹಂತಕ್ಕೆ ಸೇವಾ ಸಿಂಧು ಆ್ಯಪಲ್ಲಿ ಅರ್ಜಿ ಹಾಕೋಕ್ಕೆ ನಮಗೆ ಸುಲಭ ಆಯಿತು. ಇವಾಗಲೂ ಸರ್ಕಾರದ ಅಧಿಕಾರಿಗಳೇ ಕೇಳಿದ್ರು ಗೊತ್ತಿದೆ, ಕತ್ತಲ್ಸರ್ ನೀವು ಅದ್ಭುತ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ನನಗೆ ಅವರು ಹೊಗಳುವಿಕೆಯಿಂದ ನನಗೊಂದು ತೃಪ್ತಿ ಇದೆ. ಅಷ್ಟು ಮಂದಿ ಕೆಲಸ ಮಾಡಿದ್ದೇವಲ್ಲ, ನನ್ನ ಕೈಯಲ್ಲಿ ದೇವರು ಮಾಡಿಸಿದಾರಲ್ಲ, ಅಷ್ಟು ನನ್ನ ಪ್ರಯತ್ನಕ್ಕೆ ಒಂದು 350 ಮಂದಿಗೆ ಮಾತ್ರ ಸಿಕ್ಕಿದ್ದು, 1,500 ಮಂದಿಗೆ ಸಿಗಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿದ್ದೆ ನಾನು. ಅದು ಅವರು 40 ವರ್ಷದವರೆಗೆ ಕೊಡೋದು, ಅದಕ್ಕಿಂತ ಕಡಿಮೆಯವರಿಗಿಲ್ಲ, 60 ವರ್ಷ. ಆವಾಗಲೇ ನಾನು ಹೋರಾಟ ಮಾಡಿದ್ದೆ, ದಯವಿಟ್ಟು ಹೋರಾಟ ಅಲ್ಲ ವಿನಂತಿ ಮಾಡಿದ್ದೆ, ಅದು 55 ವರ್ಷಕ್ಕೆ ಇಳಿಸಬೇಕು. ಕಟ್ಟಕಡೆಗೆ ಅದು ಆಗಿತ್ತು. ಈ ವಿಚಾರದಲ್ಲಿ ಕೂಡ ನಾನು ವಿನಂತಿ ಮಾಡಿದ್ದೇನೆ. ಸರ್ಕಾರ 60 ವರ್ಷ ಮೇಲ್ಪಟ್ಟವರಿಗೆ ಅಂತ ಹೇಳಿದ್ದಾರೆ. ನಿಜವಾಗಿ 58 ವರ್ಷ ಮೇಲ್ಪಟ್ಟವರಿಗೆ ಆಗಿರಬೇಕು, 60 ವರ್ಷ ಮೇಲ್ಪಟ್ಟವರಿಗೆ ಮಾಶಾಸನ ಕೊಡ್ತಾನೆ ಅಂತ ಹೇಳಿರುವಂಥಕ್ಕೆ ಗೌರವಾನ್ವಿತ ಸುನಿಲ್ ಕುಮಾರ್ ಅವರಿಗೆ, ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ, ಕರ್ನಾಟಕ ಸರ್ಕಾರಕ್ಕೆ ಮತ್ತು ಅದರೊಂದಿಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ, ನಮ್ಮ ನಳಿನಣ್ಣನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆದರೆ ಇಲ್ಲಿಯವರು ನಮ್ಮ ವಾಸ್ತವತೆಯನ್ನು ಅರಿತಿರಬೇಕು. 60ರ ನಂತರ ನಾವು ಬದುಕಿದರೆ 10 ವರ್ಷ ಬದುಕಿದರೆ ಹೆಚ್ಚು. ನಿಮಗೆ ಗಮನಿಸಿರ್ಬೋದು, ದೈವಾರಾಧಕರು ಕ್ವಿಂಟಾಲ್ಗಟ್ಟಲೆ ಹೊರೆ ಹೊಡ್ತಾರೆ, ತಲೆಯಿಂದ ಕಾಲಿನವರೆಗೆ 24 ಕಟ್ಟ ಕಟ್ತಾರೆ, ರಾತ್ರಿ ಬೆಳಗಿನವರೆಗೆ ಆ ಉರಿಯುವಂಥ ಅರೆದಳ, ಉರಿಯುವಂಥ ಅಗ್ನಿ, ಅನ್ನಾಹಾರ ನಿರಾಹಾರಿಯಾಗಿ ಇಲ್ಲದೆ ನಾವು ನಿದ್ರೆ ಎಲ್ಲವನ್ನು ಬಿಟ್ಟು ನಾವು ನಮ್ಮ ಬದುಕನ್ನು ಅದಕ್ಕೆ ಧಾರೆ ಇರ್ತೇವೆ. ಅಂಥವರಿಗೆ ಪಾಪ 50 ವರ್ಷಕ್ಕೆ ಒಂದು ಇಳಿಸಿದರೆ ಆ 2,000. ಈಗ ನಾನು ಪಟ್ಟಿ ಮಾಡಿದರೆ ನನ್ನ ಸಮುದಾಯದಲ್ಲಿ ಒಂದು 10 ಮಂದಿ ಸಿಕ್ಕಿದರೆ ಹೆಚ್ಚು. ನೋಡಲಿಕ್ಕೆ ನಮ್ಗೆ ಗೊತ್ತಾಗ್ತದೆ, 60ಕ್ಕಿಂತ ಮೇಲ್ಪಟ್ಟರೆ 10 ಮಂದಿ ಸಿಕ್ಕಿದರೆ ಹೆಚ್ಚು. ಹಾಗಾದರೆ ಪಂಬದ ಸಮುದಾಯದ 10 ಮಂದಿಗೆ ಮಾತ್ರ ಫಲಾನುಭವಿಗಳ ಆದ್ದರಿಂದ ಸ್ವಲ್ಪ ವಿಶಾಲ ಮನಸ್ಸನ್ನು ತೋರಿಸಿ ಅದು ವಿಸ್ತಾರ ಮಾಡಿದರೆ ಬಹಳ ಒಳ್ಳೆಯದು ಅಂತ ನಾನು ವಿನಂತಿಸಿ. ಈಗ ನನಗೆ ಬೇಡ, ನನಗೆ ದೇವರ ದಯದಿಂದ ಸರ್ಕಾರಿ ಉದ್ಯೋಗ ಇದೆ, ನಾನು ದುಡಿಯುವ ಶಕ್ತಿ ಇದೆ, ಉದ್ಯೋಗಸ್ಥನಾಗಿದ್ದೇನೆ. ಇಲ್ಲದಿದ್ದರೂ ನಾನು ಮುಂದಿನ ಬದುಕಿಗೆ ಏನು ಮಾಡಬೇಕು, ಸರಸ್ವತಿಯ ಕೃಪೆಯಿಂದ ನಾನು ನನ್ನ ಸಂಸಾರಕ್ಕೆ ಬೇಕಾದಷ್ಟು ಮಾಡಿಟ್ಕೊಂಡಿದ್ದೇನೆ. ಆದರೆ ತುಂಬ ಸಂತ್ರಸ್ತರಿದ್ದಾರೆ ದೈವಾರಾಧನೆ ಕಲಾವಿದರು, ಅವರಿಗೆ ಪ್ರಯೋಜನ ಆಗಬೇಕು ಅಂತ ನಾನು ಬೇಡ್ಕೊಳ್ತೇನೆ. ಸರ್, ಈ ಒಂದು ಸಿನಿಮಾ ನೋಡಿದ ಮೇಲೆ ಸಾಕಷ್ಟು ಕಡೆ ಚರ್ಚೆ ಏನು ಅಂತ ಹೇಳಿದರೆ, ಪ್ರತಿ ಸಲ ಊರಿನಿಂದ ಒಂದು ಕರೆ ಬರ್ತದೆ, ಈ ಸಲ ಕೋಲ ಉಂಟು, ಈ ಸಲ ನಾಗದೇವರ ಕೆಲಸ ಉಂಟು, ಬನ್ನಿ ಅಂತ ಹೇಳುವಾಗ ಒಂದು ಉದಾಸೀನ, ಒಂದು ಏನಾದರೂ ಒಂದು ಕಾರಣ ಕೊಡುವಂಥದ್ದು. ಈ ಸಲ ಈ ಸಿನಿಮಾದ ಪ್ರಭಾವದಿಂದಾಗಿ ಈ ಸಲ ಒಂದು ಹೋಗಲೇಬೇಕು, ಅಥವಾ ನನ್ನ ಗೆಳೆಯರನ್ನು ಕರ್ಕೊಂಡು ಹೋಗಬೇಕು, ಹಾಗೆಯೇ ನಮ್ಮ ಭಾಷೆ ಗೊತ್ತಿಲ್ಲದವರು, ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲದವರು ಕೂಡ ಇದನ್ನು ನಾವು ಕಣ್ತುಂಬಿಕೊಳ್ಬೇಕು, ಮುಂದೆ ಬಂದು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಸಿನಿಮಾ ಪ್ರಭಾವದಿಂದ ಇಷ್ಟೆಲ್ಲ ಬದಲಾವಣೆ ಆಗಿದೆ, ಏನು ಹೇಳ್ತೀರಿ? ಖಂಡಿತ ಅದು ಯುಗಧರ್ಮ ಅಂತ ಹೇಳ್ತಾರೆ. ಕೆಲವರಿಗೆ ಅವರ ಮಿತ್ರರ ಮುಖೇನ ಹೇಳಿದರೆ ಬೇಗ ತಡ್ತದೆ, ತಂದೆ ತಾಯಿ ಹೇಳೋದಕ್ಕಿಂತ ಮಿತ್ರರ ಮುಖೇನ ಹೇಳಿದರೆ ಬೇಗ ತಡ್ತದೆ. ಒಬ್ಬ ಸೆಲೆಬ್ರಿಟಿಯಾದ ಒಂದು ಉಡುಪನ್ನು ಧರಿಸಿದರೆ ಎಲ್ಲರೂ ಧರಿಸ್ತಾರೆ. ಈಗ ರಿಷಬ್ ಶೆಟ್ಟಿ ಅನ್ನುವಂಥ ಸೆಲೆಬ್ರಿಟಿ, ಚಲನಚಿತ್ರ ಅನ್ನುವಂಥ ಅವರ ಆಸ್ವಾದನೆಯ ಮಾಧ್ಯಮದ ಮುಖೇನ ದೈವಾರಾಧನೆಯ, ನಾನು ಸಾಧಾರಣ ನನಗೆ ಈಗ 46 ವರ್ಷ, 47 ವರ್ಷ, ನನ್ನ 25 ವರ್ಷ ಪ್ರಾಯದಿಂದ ನಿರಂತರವಾಗಿ ದೈವಾರಾಧನೆ ಬಗ್ಗೆ ನಾನು ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇನೆ. ನಾನು ಅಷ್ಟು ವರ್ಷ ಮಾಡಿರುವಂಥದ್ದು ಈತ 1 ವರ್ಷದಲ್ಲಿ ಈ ರೀತಿ ತೋರಿಸುವಂಥ ಕೆಲಸವನ್ನು ಮಾಡಿದೆ. ಅದನ್ನು ಬಡಿದೆಪ್ಪಿಸುವ ಕೆಲಸ, ಅದನ್ನು ವಿಸ್ತರಿಸುವುದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈಗೇನು ಮಾಡ್ತಾರೆ, ನನ್ನ ಯೂಟ್ಯೂಬನ್ನು ಅವರು ನೋಡ್ತಾ ಇರ್ತಾರೆ, ಇವರೇನು ಹೇಳಿದ್ದಾರೆ, ಇವರ ಭಾಷಣ ನೋಡುವಂಥ ಒಂದು ಆರಂಭವನ್ನು ಕೊಟ್ಟಿದ್ದಾರೆ. ಇನ್ನು ಪಟಾಕಿ ಹೊಡಿಬೇಕಂದ್ರೆ ಬತ್ತಿಗೆ ಬೆಂಕಿ ಕೊಡಬೇಕಲ್ಲ, ಆ ಬೆಂಕಿ ಕೊಡೋ ಕೆಲಸ ಇವರು ಮಾಡಿದ್ದಾರೆ. ಅದು ಸುಟ್ಟು ಡಿಬ್ಬ ಆಗುವಂಥದ್ದಕ್ಕೆ ನಮ್ಮದು ಬರಬೇಕು. ಅಂಥದ್ದಕ್ಕೆಲ್ಲ ಈಗ ನನ್ನ ಹತ್ರ ಕೊಡುವಂಥ ಖಂಡಿತ ಒಳ್ಳೆಯದಾಗಿದೆ. ನಾನು ಯಾವತ್ತೂ ಹೇಳ್ತೇನೆ, ಕುಟುಂಬದ ದೈವದೇವರು, ಕುಟುಂಬದ ನಾಗದೇವರು, ಕುಟುಂಬದ ಮುಡಿಪು, ಇದು 3 ಸರಿ ಇದ್ದರೆ ಆತನಿಗೆ ಮಾಟ, ಮಾರಣ, ಮೋಹನ, ಸಮ್ಮನ, ಉದ್ವೇಷಣ, ಆಕರ್ಷಣ ಇಂಥ ಯಾವುದೇ ಮೃತ್ಯುಕಂಟಕ ದೋಷಗಳು ಬರೋದಿಲ್ಲ. ನಾನು ಹೇಳೋದು ಪ್ರಪ್ರಥಮವಾಗಿ ನೀವು ಕುಟುಂಬದ ಪದ್ಧತಿಗೆ ದೈವದೇವರನ್ನು ಆರಾಧಿಸಿ.
ನಂಬುವರಿಗೆ ಮಾತ್ರ, ನಂಬದಿರೋರಿಗೆ ಹೇಳೋದಿಲ್ಲ. ಯಾರು ಭಾವುಕ ಭಕ್ತರಿದ್ದಾರೆ ಅದನ್ನು ಆರಾಧಿಸಿ. ನಿಮಗೆ ಸುಮ್ಮನೆ ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕಂತಿಲ್ಲ. ನೀವು ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಕಾಡ ಹೂ ತೋಡ ನೀರು ಸ್ವಾಮಿ ಪಂಜುರ್ಲಿಂತ ಪ್ರಾರ್ಥನೆ ಮಾಡಿ ಕುಟುಂಬದ ದೈವದಲ್ಲಿ ಆತ ಸಂರಕ್ಷಿಸ್ತಾನೆ. ಅವನಿಗೆ ಬೇಕಾಗಿರುವಂಥ ನಿಷ್ಕಲ್ಮಶವಾದಂಥ ಭಕ್ತಿ ಮತ್ತು ಪ್ರೀತಿ ಮತ್ತು ನಂಬಿಕೆ ಇದರಲ್ಲಿ ಕಾಯ್ತು. ಸೊ ಕೊನೆಯದಾಗಿ ಒಂದು ದೈವಾರಾಧನೆಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾವನ್ನು ಇಷ್ಟು ದೊಡ್ಡರ ಮಟ್ಟಿಗೆ ಜನ ಪ್ರೀತಿಸಿದ್ದಾರೆ, ವಿಶ್ವದಾದ್ಯಂತ ಮಾನ್ಯತೆ ಸಿಗ್ತಾ ಇದೆ. ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ಈ ಒಂದು ಸಂಸ್ಕೃತಿ ಯಾವುದು, ಇದನ್ನು ನೋಡಬೇಕು ಅಂತೇಳಿ ಆಂಗ್ಲರು ಕೂಡ ಮಾತನಾಡುವ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ಕೊನೆಯದಾಗಿ ಕಾಂತಾರ ಸಿನಿಮಾದ ಬಗ್ಗೆ ಹಾಗೆ ಜನರ ಪ್ರೀತಿಯ ಬಗ್ಗೆ ಒಟ್ಟಾರೆ ಹೇಳುವುದಾಗಿ ಕೊನೆಯ ಮಾತು ಸರ್. ಇದು ತುಳುನಾಡಿನ ದೈವಾರಾಧನೆ, ಇದು ಜಗತ್ತಿನ ದೈವಾರಾಧನೆ ಆಯ್ತು. ಈಗ ಜಗತ್ತಿನ ದೈವಾರಾಧನೆ ಅದು. ನಾವು ಏನು ಮಾಡ್ಕೊಳ್ತೇವೆ, ಹಾಳೆ ಮರದ ಕೆತ್ತೆ ತೆಗೆದು ಕಷಾಯ ಮಾಡ್ತೇವೆ. ಆದರೆ ಹಿಂದೆ ತಿರುಗಿ ಹಾಳೆ ಮರವನ್ನು ನೋಡೋದಿಲ್ಲ. ಕೆತ್ತೆ ತೆಗೆದು ನಾನು ಎಣಿಸಿದ್ದು ನನಗೆ ಬೇಕಾದಷ್ಟು ತೆಗೆದೇನೆ. 1000 ಮಂದಿ ತೆಗೆದಾಗ ಹಾಳೆ ಮರ ನೋವನ್ನು ಉಣಿಸ್ತದೆ. ಸ್ವಲ್ಪ ಹಾಳೆ ಮರದತ್ತ ನೋಡಬೇಕು, ಅದು ಪುನರ್ ಬದುಕುವುದಕ್ಕೆ ಏನು ಮಾಡಬೇಕು. ಅದೇ ರೀತಿ ನಾನು ಹೇಳುತ್ತದೆ, ವಿಶ್ವದ ಜನರು ಕೇವಲ ಇದನ್ನು ಕಲೆಯಾಗಿ ನೋಡಬೇಡಿ, ಆರಾಧನೆಯಾಗಿ ನೋಡಬೇಕು. ನೀವು ಅದರೊಂದಿಗೆ ನೀವು ಆ ಕಲಾರಾಧನೆಗೆ ತನ್ನ ಬದುಕನ್ನು ಸವಿಸುವಂಥ ಆ ದೈವಾರಾಧಕರ ಬಗೆಗಾಗಿ ನೋಡಬೇಕು. ದೈವಾರಾಧನೆ ಒಂದು ಜನಪದ ಕಲೆ ಅಲ್ಲ, ಅದು ಜನಪದೀಯತೆ ಅಡಕವಾದಂಥ ದೈವಿಕ ಕಲೆ. ಅವರಿಗೊಂದು ಸಾಂಪ್ರದಾಯಿಕ ಚೌಕಟ್ಟಿದೆ. ನನಗೆ ಈ ಚೌಕಟ್ಟನ್ನು ಮೀರಿದರೆ ಕೋಟಿಗಟ್ಟಲೆ ಸಂಪಾದನೆ, ನಿಮ್ಗೆ ಗೊತ್ತಿದೆ, ಕೋಟಿಗಟ್ಟಲೆ ಸಂಪಾದನೆ ಮಾಡ. ಆದರೆ ಇವಾಗಲೂ ಕೂಡ ಅತಿ ಸರಳತೆಯಲ್ಲಿ ಅದೇ ಸಂಪ್ರದಾಯಬದ್ಧವಾಗಿ ಬದುಕುವುದು ಯಾಕೆ? ನನ್ನ ಒಂದು ದೈವಾರಾಧನೆಯಿಂದ ಒಂದಷ್ಟು ಆ ಹಿಂದಿನ ಸಂಪ್ರದಾಯಗಳು ಉಳಿಸ್ಕೊಂಡು ಬರ್ತವೆ. ಆದ್ದರಿಂದ ದಯವಿಟ್ಟು ತುಳುನಾಡಿನ ದೈವಾರಾಧಕರಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೇ ರೀತಿಯ ಭದ್ರತೆ ಇಲ್ಲ. ನೇಮ ಕಟ್ಟುವಾಗ ಹಾರ್ಟ್ ಅಟ್ಯಾಕ್ ಸತ್ತರೆ ಅವರಿಗೆ ಏನೂ ಇಲ್ಲ, ಮುಂದೆ ಏನು ಇಲ್ಲ ಅವರಿಗೆ, ಅವರ ಬದುಕಿಗೆ ಭದ್ರತೆ ಇಲ್ಲ. ತುಂಬ ಕ್ಷೇತ್ರಗಳಲ್ಲಿ ನೇಮ ಕಟ್ತಾರೆ, ಆದರೆ ಅವು ಯಾವುದೇ ಕ್ಷೇತ್ರದಲ್ಲಿ ವಂಶಪಾರಂಪರ್ಯವಾಗಿ ಅವನ ಅಜ್ಜ ಕಟ್ಟಿದರೂ ಕೂಡ ಅವರು ಅನುವಂಶೀಯ ಅನ್ನುವಂಥ ದಾಖಲೆ ಇಲ್ಲ ಅಲ್ಲಿ. ಅವರು ಖಾಲಿ ಓಚರಲ್ಲಿ ಸಹಿ ಹಾಕಿ ಸಂಬಳ ತಗೊಳ್ಳುವಂಥ ಇಂಥ ಅವರ ಭದ್ರತೆಯ ಬಗ್ಗೆ ಗಮನ ಹರಿಸಬೇಕು. ಒಂದಷ್ಟು ಅವರಿಗೆ ಗುಂಪು ಇನ್ಶೂರೆನ್ಸ್ಗೆ ಈಗ ಪಟ್ಲ ಸತೀಶ್ ಶೆಟ್ಟರು ಯಾವ ರೀತಿ ಯಕ್ಷಗಾನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿಸಿದ್ರು ಫೌಂಡೇಶನ್ ಮುಖೇನ, ಅದೇ ರೀತಿ ನಾನು ಹೇಳುವಂಥದ್ದು ಇವರೆಲ್ಲ ಈ ಮುಖೇನ ದೈವಾರಾಧನಾ ಕಲಾವಿದರಿಗೆ ಭದ್ರತೆಯನ್ನು ಕಲ್ಪಿಸುವಂಥ ಕೆಲಸ ಮಾಡಬೇಕು. ಸರ್ಕಾರ ಈಗಾಗಲೇ ಒಂದು ಕೆಲಸ ಮಾಡಿದೆ, ಯಾವುದು ಇವರಿಗೆ ID ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಅದನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು ಎಲ್ಲ ಕಲಾವಿದರಿಗೆ, ಆಯಿತಾ? ಅದನ್ನು ಮಾಡಿ ಅವರ ಬದುಕಿಗೆ ಭದ್ರತೆಯನ್ನು ಮಾಡಬೇಕು. ಇನ್ಶೂರೆನ್ಸ್ ಆಗಬೇಕು. ಅವರಿಗೆ ದೈವ ಕಲಾವಿದರಿಗೆ ಭೂಮಿ ಇಲ್ಲ, 5 ಸೆನ್ಸ್ 3 ಸೆನ್ಸ್ ಜಾಗದಲ್ಲಿ ಆ ಸಂಪ್ರದಾಯವನ್ನು ಹೇಗೆ ತಡ್ಕೊಳ್ಳೋದು? ಯಾವ ರೀತಿ ಕೊರಗ ಸಮುದಾಯದವರಿಗೆ 1 ಎಕರೆ ಭೂಮಿ ಕೊಡೋದು? ನಾವು ಪರಿಶಿಷ್ಟ ಜಾತಿಯವರು, ನಮಗೆ ಯಾವ ದೈವ ಕಲಾವಿದರಿದ್ದಾರೆ, ಪ್ರತಿ ಕಲಾವಿದನಿಗೆ 1 ಎಕರೆ ಭೂಮಿಯನ್ನು ಸರ್ಕಾರ ಕೊಡುವಂಥ ಕೆಲಸ ಮಾಡಬೇಕು. ಅದಕ್ಕೆ ಈ ಅಭಿಮಾನಿಗಳ ತಂಡ ಸರ್ಕಾರವನ್ನು ಒತ್ತಡ ಮಾಡಬೇಕು. ಕೇವಲ 2,000 ಕೊಟ್ಟರೆ 2,000 ಸಾಕಾಗ್ತದೆ ಪಾಪ ಅವರಿಗೆ, ಆದರೆ ಇದರೊಂದಿಗೆ ಬದುಕಿಗೆ ಭದ್ರತೆ ಆಗ್ತದೆ. ನಾವು ಇಷ್ಟು ಹಣ ಕೊಡೋದಕ್ಕಿಂತ ಅವರ ಬದುಕಿಗೆ ಭದ್ರತೆಗೆ ಅವರು ಕೃಷಿ ಭೂಮಿ ಕೊಡಬೇಕು, ಕೃಷಿ ಮಧ್ಯದಲ್ಲಿರಬೇಕು, ಅವರಿಗೆ ಬೇಕಾದಂಥ ಹಾಳೆ ಕೃಷಿಯಿಂದ ಸಿಗಬೇಕು, ಅವರಿಗೆ ಬೇಕಾದಂಥ ಗುಡ್ಡೆಯಿಂದ ಸಿಗಬೇಕು, ಅವರಿಗೆ ಬೇಕಾದಂಥ ಭೂಮಿಯನ್ನು ಸರ್ಕಾರ ದಯಪಾಲಿಸಿದರೆ, ಪ್ರತಿಯೊಂದು ದೈವ ಕಟ್ಟುವವನಿಗೆ ಸರ್ಕಾರ ಒಂದು ಇದನ್ನು ದಯಪಾಲಿಸಿದರೆ ಆವಾಗ ಆತ ಈ ಸಂಪ್ರದಾಯವನ್ನು ಉಳಿಸಿಕೊಂಡು, ರಂಗಕಲೆಗಳನ್ನು ಉಳಿಸಿಕೊಂಡು, ಅತಿ ಪ್ರಾಚೀನವಾದಂಥ ಪಾರ್ಧನವನ್ನು ಉಳಿಸಿಕೊಂಡು ಬದುಕಿನಲ್ಲಿ ಆತ ಭದ್ರತೆಯನ್ನು ಪಡೆದು ಇನ್ನು ಮುಂದಿನ ಪೀಳಿಗೆಗೆ ಇದನ್ನು ದಾಟಿಸುವಂಥ ಕೆಲಸ ಆತನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತೇನೆ. ಸರ್, ಕೊನೆಯದಾಗಿ ಒಂದು ಅತಿ ಸೂಕ್ಷ್ಮ ವಿಚಾರವನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನೊಂದು ಕೇಳ್ತೇನೆ. ಏನಂತ ಹೇಳಿದರೆ, ದೈವಾರಾಧನೆಯನ್ನು ನಂಬಿದ್ರೂ ಕೂಡ ಎಲ್ಲರಲ್ಲಿ ಇದ್ದಂಥ ಒಂದು ಅತಿ ಸೂಕ್ಷ್ಮ ವಿಚಾರ ಏನಂತ ಹೇಳಿದರೆ ಮುಕ್ಕಾಲು ಮೂಜಿಗಳಿಗೆ ಅಂತ ಹೇಳ್ತಾರೆ. ದೈವ ಕಟ್ಟುವ ಸಂದರ್ಭದಲ್ಲಿ ಕಟ್ಟಿದಂತಹ ವ್ಯಕ್ತಿ ಮಾತನಾಡ್ತಾ ಇದ್ದಾನ ಅಥವಾ ಅವನ ಒಳಗೆ ಆವೇಶವಾದಂತಹ ದೈವ ಮಾತನಾಡ್ತದ ಅನ್ನುವಂಥ ಒಂದು ವಿಚಾರ. ಆಮೇಲೆ ಯಾರೇ ಈಗ ದೈವರು ಕಟ್ಟುವ ಇದು ನಂಬುವವರಾಗಿರ್ಬೋದು, ಅವರು ಕಟ್ಟಿದಾಗ ಅವರಿಗೊಂದು ಗೌರವ ಬೇರೆ, ಕಟ್ಟಿಯಾದ ಮೇಲೆ ಅವರಿಗೆ ಬರುವಂಥ ಹೋಗುವಂಥ ಗೌರವ ಬೇರೆ. ಸೂಕ್ಷ್ಮ ವಿಚಾರವನ್ನು ಈ ಸಿನಿಮಾದಲ್ಲಿ ತಿಳಿಸಿದ್ದಾರೆ. ಅದರ ಬಗ್ಗೆ ಏನು ಹೇಳ್ತೀರಿ? ತಿಳಿಸಿದ್ದಾರೆ. ನಾನು ಕೊನೆಯದು ಹೇಳಿದ್ರಲ್ಲ, ಕಟ್ಟಿದಾಗ ಒಂದು ಗೌರವ ಬೇರೆ, ತೆಗೆದಾಗ ಗೌರವ ಇಲ್ಲ ಅಂತ ಹೇಳುವಂಥದ್ದು, ಅದು ಅವರ ಮಾನಸಿಕತೆ ಹೇಳೋದು. ನಾನು ಅದನ್ನು ಖಂಡಿತವಾಗಿ ತಪ್ಪದು. ನೇಮ ಕಟ್ಟುವಾಗ ಯಾವ ರೀತಿ ಗೌರವ ಕೊಡ್ತಾರೆ, ತದನಂತರ ಅದೇ ಗೌರವ ಕೊಡಬೇಕು. ಯಾಕೆ? ಒಳ್ಳೆಯವರಿಗೆ ಗೌರವ ಕೊಡಬೇಕು. ಅದವರ ಕೊಡುವವರ ಕೊಡದೇ ಇರುವವರ ಮಾನಸಿಕ ಅಂತ ಹೇಳ್ತಾನೆ, ಮಾನಸಿಕತೆ. ಆಯಿತಾ? ಒಳ್ಳೆಯವರು ಎಲ್ಲರಿಗೂ ಗೌರವ ಕೊಡ್ತಾರೆ, ಆಯಿತಾ? ಅದನ್ನು ಹೇಳೋದು. ಅದಕ್ಕಿಂತ ಮೊದಲು ಹೇಳಿದರೆ ಮುಕ್ಕಾಲು ಮೂರುಗಳಿಗೆ ದೈವ ಖಂಡಿತ ಸತ್ಯ. ಆದರೆ ಯಾವ ರೀತಿ ಸುಡು ಅಂತ ಭೂಮಿ ಇರ್ತದೆ, ಆವಾಗ ಪ್ರಥಮ ಮಳೆ ಬೀಳ್ತದೆ.
ಪ್ರಥಮ ಮಳೆ ಒಂದು ಗಳಿಗೆ ಬಂದು ಹೋಗುವುದಷ್ಟೇ. ಆದರೆ ಆ ಧೂಳು ಹೊಗೆಯ ಪರಿಮಳ ಅದು ಅನಂತವಾಗಿ ಆಗಿರ್ತದೋ, ಮಳೆಯನ್ನು ಸ್ವಾತಿ ಮಳೆ ಹನೆಗೆ ಕಾಯ್ದುಕೊಂಡಿರುವಂಥ ಭೂಮಿ ಆ ಮಳೆಯನ್ನು ಯಾವ ರೀತಿ ತನ್ನೊಳಗೆ ಸೆಳೆದುಕೊಳ್ತದೋ ಅದೇ ರೀತಿ ರೂಪ, ರಸ, ಗಂಧ ಅನ್ನುವಂಥ 3 ಪ್ರಕಾರಗಳಲ್ಲಿ ಶಾಸ್ತ್ರೋಕ್ತವಾದ ಅಲಂಕಾರ, ಅದು ಅಂಗಿ ಜಾರು ಆಗಿರ್ಬೋದು, ಕೆಪಳ ಹೂವು ಆಗಿರ್ಬೋದು, ಅರೆದಾಳ ಆಗಿರ್ಬೋದು, ಕಲಗಗ್ಗರ, ಇದೆಲ್ಲ ಸರಿಯಾಗಿ ಕಟ್ಟಿ ತಯಾರಾಗಿರುವಂಥ ಆತನ ಮೇಲೆ ನಿಮ್ಮ ಒಡಲೊಳಗಿನ ಭಾವುಕ ಭಕ್ತಿಯಿಂದ ಸ್ವಾಮಿ ಪಂಜುರ್ಲಿ ಅಂತ ಪ್ರಾರ್ಥಿಸಿದಾಗ ನಿಮ್ಮ ಹೃದಯದಿಂದ ಅಷ್ಟು ಆ ಶಕ್ತಿ ಆತನ ಮೇಲೆ, ಸಮಷ್ಟಿಯ ಶಕ್ತಿ ಆತನ ಮೇಲೆ ಸಂಪನ್ನ ಆಗಿ 3 ಗಳಿಗೆಯಾಗಿ ಸಂಪನ್ನ ಆದರೂ ಕೂಡ ಆತನ ಅದರಲ್ಲಿ ಅಡಕಾಗಿರ್ತದೆ. ಆಗ ಭೂಮಿ ನೀರನ್ನು ಸೆಳೆದುಕೊಳ್ತದೆ. ಅದನ್ನು ಸೆಳೆದುಕೊಂಡು ಆ ಶಕ್ತಿ ವಿಸ್ತಾರವಾಗಿ ಅಲ್ಲಿ ಪ್ರಕಟೀಕರಣಗೊಳ್ಳುತ್ತದೆ. ಆ ಮುಖೇನ ಆತ ಮಾತಾಡ್ತಾನೆ. 3 ಗಳಿಗಿಂದ 1 ಗಳಿಗೆ ಪ್ರಾರ್ಥನೆ ಬರಬೇಕಂದ್ರೆ ಆವಾಗವಾಗ ಬಂದು ಹೋಗ್ಬೋದಲ್ಲ. ಮಳೆ ಅನ್ನೋದು ಒಮ್ಮೆ ಬಂದು ಹೋಗೋದು, ಇನ್ನೊಮ್ಮೆ ಬಂದು ಹಾಗೆ ಬಂದು ಹೋಗ್ತದೆ. ಆದ್ದರಿಂದ ದೈವಾರಾಧನೆಯಲ್ಲಿ ಇರುವಂಥದ್ದು ಸಾನ್ನಿಧ್ಯದ ಶಕ್ತಿ, ಅದು ಪ್ರಾಕೃತಿಕವಾದಂಥ ಸಾನ್ನಿಧ್ಯ ಆಗಿರಬೇಕು. 2ನೇದು ಕುಟುಂಬದ ಭಕ್ತಿ, ಸಮಷ್ಟಿ ಕುಟುಂಬದ ಆರಾಧನೆ ಮಾಡುವರು ನಿಷ್ಕಲುಷ ಹೃದಯದಿಂದ ಭಕ್ತಿಯನ್ನು ಮಾಡಬೇಕು. 3ನೇದೇ ಕಟ್ಟಿ ಇಸಮಕ್ಕಳೇನೆ ನಿಯಮನಿಷ್ಠೆ ಅಂತೇಳಿ, ಯಾರು ದೈವದ ಸೇವೆ ಮಾಡ್ತಾರೆ ಆತ ವ್ರತನಿಷ್ಠೆಯಿಂದಿರಬೇಕು. ಮಾಟ ಮಾಡೋದು, ಇನ್ನೊಬ್ಬರಿಗೆ ವಂಚನೆ ಮಾಡೋದು. ಹರಿತವಾದ ಕತ್ತಿದೆ, ಅದು ಬೊಂಡ ಕೆತ್ತುವುದಕ್ಕಿರೋದು, ರೊಂಡ ಕೆತ್ತುವುದಕ್ಕೆಲ್ಲ. ಆತ ಅದನ್ನು ರುಂಡ ಕೆತ್ತುವುದಕ್ಕೆ ಬಳಕೆ ಮಾಡಲಿಕ್ಕಿಲ್ಲ. ದೈವದ ಹೆಸರು ಹೇಳ್ಕೊಂಡು ನಾನು ಜ್ಯೋತಿಷ್ಯ ಹೇಳ್ತೇನೆ, ನಾನು ಪ್ರಶ್ನೆ ಹೇಳ್ತೇನೆ, ನಾನು ಮಾಟ ಮಾಡ್ತೇನೆ, ವಂಚನೆ ಮಾಡ್ತೇನೆ, ನಿನಗೆ ಅದು ಬಂದರೆ ಅಷ್ಟು ಜೀವ ಹೋಗ್ತದೆ, ವಂಚನೆ. ನಮ್ಮ ತುಳಲಿ ಮಾತಿ ನಮ್ಮ ದೈವಗಳು ಕಾಪುನ ದೈವಗಳು, ನೋಪುನ ದೈವಗಳಲ್ಲ, ನಮ್ಮನ್ನು ಸಂರಕ್ಷಿಸುವಂಥ ದೈವಗಳು. ಅದನ್ನು ಬಲಿಷ್ಠವಾಗಿ ಅರ್ಥ ಮಾಡಿ ತಿಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದೈವಾರಾಧನೆ ಇಂದಲ್ಲ, ಸೂರ್ಯಚಂದ್ರಾದಿ ಕಾಲವರೆ ಮುಟ್ಟ ಅಂತ ನುಡಿಕಟ್ಟಿದೆ ನೋಡು, ಅದು ಸೂರ್ಯಚಂದ್ರಾದಿ ಕಾಲವರೆ ತನಕ ಇದೆ. ಆದರೆ ಒಂದಂತ ಈ ಮಾಧ್ಯಮದ ಬಗ್ಗೆ ಹೇಳ್ತಾನೆ, ದೈವ ಕಟ್ಟುವುದಕ್ಕೆ ಇಂಥದ್ದೇ ವರ್ಗ ಅಂತಿದೆ, ಎಲ್ಲರೂ ಕಟ್ಟಲಿಕ್ಕೆ ಆಗೋದಿಲ್ಲ. ಚಲನಚಿತ್ರದಲ್ಲಿ ಆ್ಯಕ್ಟಿಂಗ್ ಬೇರೆ, ದೈವಾರಾಧನೆ ಬೇರೆ. ಅದು ನಲಿಕೆ, ಪರವ, ಪಂಬದ 3 ಸಮುದಾಯ ಬಿಟ್ಟು, ಈಗ ಕೇರಳದಲ್ಲಿ ತೆಯ್ಯಂ ಮಾಡುವವರ ವರ್ಗ ಇದೆ, ಅದು ಇದಕ್ಕೆ ಸೇರಿಕೊಂಡು ಅದೊಂದು ವರ್ಗ ಬಿಟ್ಟರೆ ಬೇರೆಯವರಿಗೆ ಅದು ಕಟ್ಟುವಂಥ ಅವಕಾಶ ಇಲ್ಲ. ಆದರೆ ದರ್ಶನ ಪಾತ್ರಿಗಳಿಗೆ ಎಲ್ಲ ವರ್ಗದವರಿಗೆ ಅವಕಾಶ ಇದೆ. ದರ್ಶನ ಪಾತ್ರಿಗಳಿಗೆ ನೇಮ ಕಟ್ಟುವುದಕ್ಕೆ 3 ವರ್ಗ. ಅದನ್ನು ಯಾವುದೇ ಕಾರಣಕ್ಕೂ ಅದು ಅಪಮೌಲ್ಯ ಆಗದ ರೀತಿಯಲ್ಲಿ, ಹೆಜ್ಜೆ ತಪ್ಪದ ರೀತಿಯಲ್ಲಿ ಈ ಚಲನಚಿತ್ರದಲ್ಲಿ ಬಂದಂಥ ಪ್ರಸಿದ್ಧಿ ಅದು ನಾಳಿನ ದಿವಸ ಹೆಜ್ಜೆ ತಪ್ಪುವ ಪರಿಸ್ಥಿತಿ ಆಗದಿರಲಿ ಅಂತ ನಾನು ವಿನಂತಿಸ್ಕೊಳ್ತೇನೆ. ನಿಮ್ಮ ಟೈಮಿಗೆ ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ, ಧನ್ಯವಾದಗಳು. ನಾನು ಕೂಡ ಈ ದೈವಾರಾಧನೆ ಕ್ಷೇತ್ರಕ್ಕೆ ಬಂದಿರುವಂಥದ್ದು, ದೈವಾರಾಧನೆಯಲ್ಲಿ ಒಂದಷ್ಟು ವೈಚಾರಿಕ ಬದಲಾವಣೆ ಆಗಬೇಕು. ಅದು ದುಶ್ಚಟಮುಕ್ತ ದೈವಾರಾಧನೆ ಆಗಬೇಕು. ಅದು ಸಮೃದ್ಧವಾದಂಥ ಕುಟುಂಬ ಕಟ್ಟುವ ದೈವಾರಾಧನೆ ಆಗಬೇಕು. ನ್ಯಾಯದಾನ ಪದ್ಧತಿಯ ದೈವಾರಾಧನೆ ಆಗಬೇಕು. ಈ ಭೂಮಿಯ ಸಂರಕ್ಷಣೆಯ ದೈವಾರಾಧನೆ ಆಗಬೇಕು. ತತ್ವ ಸಿದ್ಧಾಂತದಡಿಯ ದೈವಾರಾಧನೆ ಆಗಬೇಕು ಅನ್ನುವ ಉದ್ದೇಶದಿಂದ ಬಂದಿದೆ. ಅದಕ್ಕೆ ನನ್ನ ಬದುಕನ್ನು ಸವೆಸಿದ್ದೇನೆ. ಇದುವರೆಗೂ ನಾನು ಹೇಳ್ತಾ ಇದ್ದೇನೆ, ನಾನು ಯಾವುದೇ ಕಾರಣಕ್ಕೂ ನಾನು ಯಾವುದು ಮಾತಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ಕೃತಿಯಲ್ಲಿ ನಡ್ಕೊಂಡಿದ್ದೇನೆ. ನಾನು ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದೇನೆ, ಆದರೆ ದೈವದ ಬಗೆಗಾಗಿ ನಾನು ಯಾವುದೇ ರೀತಿ ಮಾಡಿಲ್ಲ. ಇನ್ನೊಬ್ಬರು ಮಾಡುವುದನ್ನು ಹಿಂದೆ ಆಕ್ಷೇಪಿಸಿದ್ದೇನೆ, ಈಗ ಮೌನವಾಗಿದ್ದೇನೆ. ಯಾಕಂತೇಳಿದರೆ ಒಂದಷ್ಟು ಈ ವಿಭಾಗದಲ್ಲೂ ತುಂಬ ತಪ್ಪುಗಳು ನಡೀತವೆ, ಆದ್ದರಿಂದ ಆ ರೀತಿ ಮಾಡ್ತಾ ಇಲ್ಲ. ಈಗ ನೋಡಿ, ಈ ಕಾಂತಾರ ಚಲನಚಿತ್ರದಿಂದ ದೈವಾರಾಧನೆ ವಿಶ್ವಮಾನ್ಯ ಆಯಿತು. ಅದು ಅದರ ಧನಾತ್ಮಕ ಚಿಂತನೆಗಳು ಉಳಿಯಲಿ, ಅದರ ಋಣಾತ್ಮಕ್ಕೆ ಇಳಿಯೋದಿಲ್ಲ ಅಂತ ಹೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.